ಮೂವರು ಯುವ ಸ್ನೇಹಿತರಿರ್ತಾರೆ. ಮಹಿಮಾ, ಅವಳ ಪ್ರಿಯತಮ ಸಿಂಹ ಮತ್ತು ಇನ್ನೊಬ್ಬ ಸ್ನೇಹಿತ. ಈ ಮೂವರು ಮಿಸ್ಟರಿ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡೋ ಯೂಟ್ಯೂಬರ್ಗಳಾಗಿರ್ತಾರೆ. ಇವರು ರಹಸ್ಯಗಳಿಂದ ತುಂಬಿದ ಬಸ್ತಾರ ಅಡವಿಯಲ್ಲಿದ್ದ ನಿಷೇಧಿತ ಗುಹೆಯೊಂದಕ್ಕೆ ಕಾಲಿಡ್ತಾರೆ. ಆ ಗುಹೆಯಲ್ಲಿ 12 ಕೈಗಳಿರುವ ಕಾಳಿಯ ಕಪ್ಪು ವಿಗ್ರಹ ಮತ್ತು ಪುರಾತನ ತಾಂತ್ರಿಕ ಪೂಜೆಯ ಕುರುಹುಗಳು ಸಿಗುತ್ತೆ. ಅಲ್ಲಿ ಇವರು ಮಾಡಿದ ಒಂದೇ ಒಂದು ತಪ್ಪಿನಿಂದ ಅಗದ ಎಂಬ ದುಷ್ಟ ಶಕ್ತಿ ಜಾಗೃತ ಆಗುತ್ತೆ. ಗುಹೆಯಿಂದ ಹೊರ ಬಂದ ಮೇಲೆ ಈ ಮೂವರ ಜೀವನವೇ ಬದಲಾಗುತ್ತೆ. ಹಳ್ಳಿಗೆ ಮರಳಿದ ತಕ್ಷಣವೇ ಗರ್ಭಿಣಿಯಾಗಿದ್ದ ಮಹಿಮಾ ನಿಗೂಢವಾಗಿ ಸತ್ತೋಗ್ತಾರೆ. ಇಡೀ ಕುಟುಂಬದಲ್ಲಿ ಒಂದರ ನಂತರ ಒಂದರಂತೆ ದುರಂತ, ಸಾವಿನ ಸರಮಾಲೆಯೇ ಸ್ಟಾರ್ಟ್ ಆಗುತ್ತೆ. ಈ ಘಟನೆಯ ನಂತರ ಕತೆಗೆ ಎಂಟ್ರಿ ಕೊಡೋದು ನಮ್ಮ ನಾಯಕಿ ಮಹಾದೇವಿ. ಮಹಾದೇವಿ ಸಾಧಾರಣ ಹುಡುಗಿ ಅಲ್ಲ, ಅವಳೊಬ್ಬ ಯೋಗಿನಿ, ಅಂದರೆ ಆಧ್ಯಾತ್ಮಿಕ ಸಾಧಕಿ ಅಂತಾನೆ ಹೇಳ್ಬೋದು. ಸತ್ತ ಆತ್ಮಗಳ ಜೊತೆ ಮಾತನಾಡುವ ಮತ್ತು ದೈವಿಕ ಶಕ್ತಿಯಿಂದ ಜನರನ್ನು ರಕ್ಷಿಸುವ ವಿಶಿಷ್ಟ ಸಾಮರ್ಥ್ಯ ಅವಳಿಗೆ ಇರುತ್ತದೆ. ತನ್ನ ತಂಗಿ ಮಹಿಮಾಳ ಅಕಾಲಿಕ ಸಾವು ಮತ್ತು ಕುಟುಂಬದ ಮೇಲಿರುವ ದುರಂತಗಳನ್ನು ನೋಡಿ ಮಹಾದೇವಿ ಹಳ್ಳಿಗೆ ಮತ್ತೆ ವಾಪಸ್ ಬರ್ತಾಳೆ. ಆದರೆ ಅಲ್ಲಿ ಬಂದ ಮೇಲೆ ಅವಳಿಗೆ ಕಾದಿತ್ತು ಒಂದು ದೊಡ್ಡ ಶಾಕ್. ಅವಳ ಚಿಕ್ಕಮ್ಮ, ತಂಗಿ ಹರಿಣಿ ಮತ್ತು ಸಿಂಹ ಎಲ್ಲರೂ ಯಾವುದೋ ದುಷ್ಟಶಕ್ತಿಯ ಪ್ರಭಾವದಲ್ಲಿದ್ದಂತೆ ವಿಚಿತ್ರವಾಗಿ ವರ್ತಿಸುತ್ತಿದ್ರು. ಮನೆಯ ಸುತ್ತ ಕಾಗೆಗಳು ಸಾಲಾಗಿ ಬಂದು ಕುಳಿತುಕೊಳ್ಳುತ್ತಿದ್ದವು. ಭಯಾನಕ ದೃಶ್ಯಗಳು ಕಾಣುವುದು ಸಾಮಾನ್ಯವಾಗುತ್ತವೆ. ಈ ಎಲ್ಲಾ ಸಾವಿಗೂ ಮತ್ತು ದುರಂತಕ್ಕೂ ಅಗಾಧ ಎಂಬ ಕತ್ತಲೆ ಶಕ್ತಿಯೇ ಕಾರಣ ಎಂದು ಮಹಾದೇವಿಗೆ ಅರಿವಾಗುತ್ತೆ. ಇಷ್ಟು ಆಗುವಾಗಲೇ ಇಂಟರ್ವಲ್ ಮುಗ್ದು ಬಿಡುತ್ತೆ. ಇಂಟರ್ವಲ್ ನಂತರ ಕತೆ ತೀವ್ರ ಸ್ವರೂಪಕ್ಕೆ ಪಡೆದುಕೊಳ್ಳುತ್ತದೆ. ಅಷ್ಟಕ್ಕೂ ಆ ಅಗದ ಅಂದ್ರೆ ಯಾರು? ಅಗದ ಎಂಬುದು ಕೇವಲ ದೆವ್ವವಲ್ಲ, ಅದು ಶತಮಾನಗಳಿಂದ ಕತ್ತಲೆಯ ಗುಹೆಯಲ್ಲಿ ಬಂದಿಯಾಗಿದ್ದ ಅತಿ ಬಲಶಾಲಿ ದುಷ್ಟ ಶಕ್ತಿಯಾಗಿರುತ್ತೆ. ಮಾನವನ ಕುಲವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಅದು ಒಂದು ಜೀವಂತ ದೇಹವನ್ನು ಮತ್ತು ಶಾಪಗ್ರಸ್ತ ಕುಟುಂಬವನ್ನು ಹುಡುಕುತ್ತಿರುತ್ತೆ. ಮಹಾದೇವಿ ತನ್ನ ಆಧ್ಯಾತ್ಮಿಕ ಗುರುಗಳ ನೆರವಿನಿಂದ ಈ ಅಗದನ ಶಕ್ತಿಯನ್ನು ಹತೋಟಿಗೆ ತರಲು ತೀವ್ರ ಪೂಜೆ ಮತ್ತು ಅನುಷ್ಠಾನಗಳನ್ನು ಶುರು ಮಾಡ್ತಾಳೆ. ಆದ್ರೆ ಅಗದ ಕೂಡ ಕಡಿಮೆ ಇಲ್ಲ. ಅದು ಮನೆಯವರ ದೇಹದಲ್ಲೇ ಸೇರಿಕೊಂಡು ಮಹಾದೇವಿಗೆ ಮಾರಣಾಂತಿಕ ಸವಾಲುಗಳನ್ನು ಎಸೆಯುತ್ತದೆ. ದೈವಿಕ ಶಕ್ತಿಯ ಪ್ರತೀಕವಾದ ಮಹಾದೇವಿ ಮತ್ತು ಕೆಟ್ಟ ಶಕ್ತಿಯ ಪ್ರತೀಕವಾದ ಅಗದನ ನಡುವೆ ಭೀಕರ ಮುಖಾಮುಖಿ ಶುರುವಾಗುತ್ತೆ. ಇನ್ನು ಕ್ಲೈಮ್ಯಾಕ್ಸ್ ನಲ್ಲಿ ಮಹಾದೇವಿ ತನ್ನ ಸಂಪೂರ್ಣ ಯೋಗ ಶಕ್ತಿಯನ್ನು ಧಾರೆ ಎರೆದು ಆ ನಿಷೇಧಿತ ಗುಹೆಗೆ ತಲುಪುತ್ತಾಳೆ. ಅಲ್ಲಿ ಅಗದನ ಅಂತಿಮ ಶಕ್ತಿಯ ಮೂಲವನ್ನು ಧ್ವಂಸಗೊಳಿಸಲು ದೇವಿಯ ಆರಾಧನೆ ಮಾಡುತ್ತಾಳೆ. ತೀವ್ರ ಹೋರಾಟದ ನಂತರ ತನ್ನ ಕುಟುಂಬವನ್ನು ಆ ದುಷ್ಟ ಶಕ್ತಿಯ ಬಂಧನದಿಂದ ಬಿಡುಗಡೆ ಮಾಡಿ ಅಗದ ಎಂಬ ಕತ್ತಲೆ ಶಕ್ತಿಯನ್ನು ಮತ್ತೆ ಭೂಮಿಯ ಅಡಿಯಲ್ಲಿ ಬಂಧಿಸುವಲ್ಲಿ ಮಹಾದೇವಿ ಯಶಸ್ವಿ ಆಗ್ತಾಳೆ. ಇದರೊಂದಿಗೆ ಕತೆ ಸುಖ್ಯಾಂತ್ಯ ಕಾಣುತ್ತದೆ. ವೀಕ್ಷಕರೇ, ಇದಾಗಿತ್ತು ಅಗದ ಸಿನಿಮಾದ ಪೂರ್ತಿ ಕತೆ. ಕಥೆಯಲ್ಲಿ ದೈವಿಕ ಶಕ್ತಿ ಮತ್ತು ದುಷ್ಟಶಕ್ತಿಯ ನಡುವಿನ ಹೋರಾಟವನ್ನು ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮಗೆ ಈ ಕಥಾ ವಿವರಣೆ ಇಷ್ಟವಾಗಿದ್ದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಗೆಳೆಯರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವ ಸಿನಿಮಾದ ಎಕ್ಸ್ಪ್ಲೇಷನ್ ಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೂ ನೀವೇನಾದ್ರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.